ಅಪ್ಪಾಜಿ ಇಲ್ಲಿ ಏನ್ ನಡೀತಿದೆ? ದಯವಿಟ್ಟು ನೀವಾರು ಹೇಳಿ ಅಪ್ಪಾಜಿ. ಯಾವ ವಿಚಾರ ಕೇಳ್ತಿದ್ಯಾ ವಿಕ್ರಮ್? ಅಮ್ಮ ಯಾಕೆ ಹಿಂಗಾಡ್ತಿದ್ದಾರೆ? ನಾನೇನು ಕೇಳಿದ್ರು ಏನು ಉತ್ತರ ಕೊಡ್ತಾ ಇಲ್ಲ. ಮೇಘನ್ ಕರ್ಕೊಂಡು ಎಲ್ಲಿ ಹೋಗ್ತಿದ್ದಾರೆ? ನಿಮ್ಮಮ್ಮ ಉದ್ದೇಶ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ, ಅದು ನಿನಗೆ ಗೊತ್ತಿಲ್ವಾ? ಅಟ್ಲೀಸ್ಟ್ ನನ್ಗಾರು ಹೇಳ್ಬೋದಲ್ಲ, ಯಾಕೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ? ವಿಕ್ರಮ್, ನೀನು ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ಅದು ವಿಕ್ರಮ್, ಮೇಘನ ಮೂವ್ ಆಗ್ಬೇಕಲ್ವಾ? ಪಾಪ ಅವಳಿಗೇನೋ ದೋಷ ಇದೆಯಂತೆ. ಅದನ್ನು ಪರಿಹಾರ ಮಾಡೋಕ್ಕೋಸ್ಕರನೇ ನಿಮ್ಮಮ್ಮ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಮನೆಗೆ ಒಂದು ಮಗು ಬರಬೇಕು, ಅದರಿಂದ ನಾವೆಲ್ಲ ಶ್ರೇಯಸ್ ಕಾಣಿಸ್ಬೇಕು. ಅದು ನಿಮ್ಮಮ್ಮನ ಆಸೆ ಅಪ್ಪ. ಈ ವಿಷಯ ಕೇಳಿ ನನಗೂ ಸಾಕಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ? ಏನು ಮಾತಾಡ್ತಿದ್ಯಾ ವಿಕ್ರಮ್? ನಾನು ಸುಳ್ಳು ಹೇಳ್ತಿದ್ದೀನ? ನೋಡು, ಈ ವಿಷಯ ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ನೀನೇನು ಹೊರಡು. ಅಪ್ಪಾಜಿ, ವಿಷಯ ಏನು ಅಂತ ಹೇಳ್ಬಿಟ್ಟು ಹೋಗಿ. ವಿಕ್ರಮ್, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಅದೇನು ವಿಷಯ ಅಂತ ಈಗಲೇ ಹೇಳ್ಬಿಡಿ. ಹೇಳಿದ್ನಲ್ಲ ವಿಕ್ರಮ್, ದೋಷ ಪರಿಹಾರಕ್ಕೆ ಅಂತ. ಹಾಗಾದ್ರೆ ಗುರುಗಳು ಹೇಳಿ ಸುಳ್ಳ? ಗುರುಗಳು ಹೇಳಿದೆ ಒಂದು, ಅಮ್ಮನೇ ಮಾಡ್ತಿರೋದು ಒಂದು. ವಿಕ್ರಮ್, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ವಿಷಯ ಇಲ್ಲಿಗೆ ಬಿಡು. ಅರ್ಥ ಆಯ್ತಾ? ಓಹೋ, ವಿಷಯ ಬೇರೆ ಏನೋ ಇದೆ. ಗುರುಗಳು ಹೇಳಿರೋದೇ ಬೇರೆ, ಅತ್ತಿಗೆ ಮಾಡ್ತಾ ಇರೋದೇ ಬೇರೆ ಅಂದ್ರೆ ಏನರ್ಥ? ಹಾಗಾದ್ರೆ ಪೂಜೆ ಅನ್ನೋದೆಲ್ಲ ಸುಳ್ಳ? ಅಯ್ಯೋ, ಆ ದಡ್ಡಿ ಮೇಘನ ಕರೆದ ತಕ್ಷಣ ಹೊರಗೆ ನಿಂತ್ಬಿಟ್ಲು. ಅವಳನ್ನ ಅಲ್ಲಿ ಕಳಿಸಿ ಇಲ್ಲಿ ಏನೋ ನಡೆಸ್ತಾ ಇದ್ದಾರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್